ಸರ್ಕಾರಿ ಒಡೆತನದಲ್ಲಿರುವ ಕೈಗಾರಿಕೆಗಳನ್ನು ಖಾಸಗಿ ಸಂಸ್ಥೆಗಳಿಗೆ ವರ್ಗಾಯಿಸುವುದೇ ಖಾಸಗೀಕರಣ. ಪ್ರಾಮುಖ್ಯತೆ: ಹೊಸ ಉದ್ಯಮಗಳನ್ನು ಪ್ರೋತ್ಸಾಹಿಸುತ್ತದೆ, ಕಾರ್ಯದಕ್ಷತೆ, ಸಾಮರ್ಥ್ಯ ಹೆಚ್ಚಿಸುತ್ತದೆ. ಅಮೆರಿಕ, ಚೈನಾ, ಇಂಗ್ಲೆಂಡ್ ಮತ್ತು ರಷ್ಯಾ ಇವು ವಿಟೋ ಅಧಿಕಾರವನ್ನು ಹೊಂದಿದೆ. ಮುಂದಿನ ಪ್ರಶ್ನೆ 19. ಲಿಂಗಾಧಾರಿತ ಅಸಮಾನತೆಗೆ ಕಾರಣಗಳನ್ನು ತಿಳಿಸಿ. ಲಿಂಗದ ಆಧಾರದ ಮೇಲೆ ತಾರತಮ್ಯ ಮಾಡುವುದೇ ಲಿಂಗಾಧಾರಿತ ತಾರತಮ್ಯವಾಗಿದೆ. ಈ ತಾರತಮ್ಯಕ್ಕೆ ಕಾರಣಗಳೆಂದರೆ ಮನಸ್ಮೃತಿ, ಪುರುಷ ಪ್ರಾಬಲ್ಯ, ಶಿಕ್ಷಣದ ನಿರಾಕರಣೆ, ಸೂಕ್ತ ಪ್ರಾತಿನಿಧ್ಯ ನೀಡದಿರುವುದು, ವರದಕ್ಷಿಣೆ ಪದ್ಧತಿ. ಮುಂದಿನ ಪ್ರಶ್ನೆ 20. ಜಾತಿ ಆಧಾರಿತ ಅಸಮಾನತೆಗೆ ಕಾರಣಗಳಾವು. ಜಾತಿ ಆಧಾರದ ಮೇಲೆ ತಾರತಮ್ಯ ಮಾಡುವುದೇ ಜಾತಿ ಆಧಾರಿತ ತಾರತಮ್ಯವಾಗಿದೆ. ಈ ತಾರತಮ್ಯಕ್ಕೆ ಕಾರಣಗಳೆಂದರೆ ವರ್ಣಾಶ್ರಮ ವ್ಯವಸ್ಥೆ, ಸಾಮಾಜಿಕ ಅಂತರ, ಅನಕ್ಷರತೆ ಮತ್ತು ಸಂಪ್ರದಾಯ ಮೇಲಿರಿಮೆ, ವೈವಾಹಿಕ ನಿರ್ಬಂಧಗಳು. ಮಹಿಳಾ ಚಳವಳಿಗೆ ಕಾರಣಗಳಾವು. ಮಹಿಳೆಯರು ತಮಗಾಗುತ್ತಿರುವ ಅನ್ಯಾಯ, ದೌರ್ಜನ್ಯ, ಅತ್ಯಾಚಾರ, ದಬ್ಬಾಳಿಕೆ ಮತ್ತು ಅಸಮಾನತೆಗಳ ವಿರುದ್ಧ ನಡೆಸಿದ ಸಂಘಟಿತ ಹೋರಾಟವೇ ಮಹಿಳಾ ಚಳವಳಿಯಾಗಿದೆ. ಈ ಚಳವಳಿಗೆ ಕಾರಣಗಳೆಂದರೆ ಅಸಮಾನತೆ, ವರದಕ್ಷಿಣೆ, ಪಿಡುಗು, ಮಾನವ ಹಕ್ಕುಗಳ ಉಲ್ಲಂಘನೆ, ಪುರುಷ ಪ್ರಧಾನ ವ್ಯವಸ್ಥೆ, ಲೈಂಗಿಕ ಹಿಂಸಾಚಾರ, ಕೌಟುಂಬಿಕ ಹಿಂಸೆ. ಮುಂದಿನ ಪ್ರಶ್ನೆ 22. ಅಖಿಲ ಭಾರತ ಸೇವೆಗಳ ಬಗ್ಗೆ ಬರೆಯಿರಿ. ಭಾರತದುದ್ದಕ್ಕೂ ವಿಸ್ತರಿಸಿರುವ ಸೇವೆಗಳ ಅಖಿಲ ಭಾರತ ಸೇವೆಗಳು ಅಂದರೆ ಅಖಿಲ ಭಾರತ ಸೇವೆಗಳು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಎರಡಕ್ಕೂ ಸಾಮಾನ್ಯ ಸೇವೆಗಳಾಗಿದ್ದು, ಈ ಸೇವಾ ವರ್ಗದ ಅಧಿಕಾರಿಗಳು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಎರಡರಲ್ಲೂ ಸೇವೆ ಸಲ್ಲಿಸುತ್ತಾರೆ. ಉದಾಹರಣೆ: ಭಾರತೀಯ ಆಡಳಿತ ಸೇವೆ IAS, ಭಾರತೀಯ ಪೊಲೀಸ್ ಸೇವೆ IPS, ಭಾರತೀಯ ಅರಣ್ಯ ಸೇವೆ IFS. ಸಂವಿಧಾನದ 312ನೇ ವಿಧಿಯು ಅಖಿಲ ಭಾರತ ಸೇವೆಗಳಿಗೆ ಅವಕಾಶ ನೀಡಿದೆ. ಹಾಗೆ ಈ ವಿಧಿಯು ಅಮೆರಿಕ, ಚೀನಾ ಮತ್ತು ಇಂಗ್ಲೆಂಡ್ ದೇಶಗಳ ಆಗಾಗ ಎಲ್ಲ ರೀತಿಯ ಸಹಾಯವನ್ನು ನೀಡುತ್ತಿರುವುದು ಪಾಕ್ ಮತ್ತು ಭಾರತ ನಡುವೆ ಕಾಶ್ಮೀರ ಸಮಸ್ಯೆ ಜ್ವಲಂತ ಸಮಸ್ಯೆಗಳಾಗಿ ಉಳಿದಿರುವುದಕ್ಕೆ ಕಾರಣವಾಗಿದೆ. ಪಾಕಿಸ್ತಾನವು ಕಾಶ್ಮೀರ ಪ್ರದೇಶವನ್ನು ವಶಪಡಿಸಿಕೊಳ್ಳಲು 1947, 1965, 1971 ಮತ್ತು 1999ರಲ್ಲಿ 4 ಬಾರಿ ದಾಳಿ ಮಾಡಿ ಸೋಲನ್ನು ಅನುಭವಿಸಿತು. ಆದರೂ ಕೂಡ ಅದರ ಹೋರಾಟ ಕೊನೆಗೊಂಡಲಿಲ್ಲ. ಕಾಶ್ಮೀರ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲು ಅನೇಕ ಶೃಂಗ ಸಭೆಗಳು, ಪ್ರಧಾನಿ, ವಿದೇಶಾಂಗ ಸಚಿವರು ಮತ್ತು ಉನ್ನತ ಅಧಿಕಾರಿಗಳ ಮಟ್ಟಕ್ಕೆ ಅನೇಕ ಸಭೆಗಳು ನಡೆದಿರುವ ಆದರೂ ಈ ಉಭಯ ರಾಷ್ಟ್ರಗಳು ಈ ವಿವಾಹವನ್ನು ಬಗೆಹರಿಸಲು ಸಾಧ್ಯವಾಗಿಲ್ಲ. ಹಾಗೆ ವಿಶ್ವಸಂಸ್ಥೆಯು ಬಗೆಹರಿಸಲು ಸಾಧ್ಯವಾಗಲಿಲ್ಲ. ಭದ್ರತಾ ಮಂಡಳಿಯು ಈ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಿಲ್ಲ. ಮುಂದಿನ ಪ್ರಶ್ನೆ 18. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯನ್ನು ಕುರಿತು ಬರೆಯಿರಿ. ಮುಂದಿನ ಪ್ರಶ್ನೆ 23. ಕೇಂದ್ರ ಸೇವೆಗಳ ಬಗ್ಗೆ ಬರೆಯಿರಿ. ಕೇಂದ್ರ ಮಟ್ಟದಲ್ಲಿ ಸ್ಥಾಪಿತವಾಗಿರುವ ಸೇವೆಗಳ ಕೇಂದ್ರ ಸೇವೆಗಳು. ಈ ಸೇವೆಗಳನ್ನು ಕೇಂದ್ರ ಪಟ್ಟಿಯಲ್ಲಿ ಬರುವ ವಿಷಯಗಳು ಮೇಲೆ ಸೇವೆ ಸಲ್ಲಿಸಲು ಸೃಷ್ಟಿಸಲಾಗಿದೆ. ಈ ಸೇವೆಗಳ ರಚನೆಗೆ ಸಂವಿಧಾನದ 312ನೇ ವಿಧಿ ಅವಕಾಶ ನೀಡಿದೆ. ಹಾಗೆಯೇ ಈ ವಿಧಿಯು ಕೇಂದ್ರ ಸೇವೆಗಳನ್ನು ಸೃಷ್ಟಿಸಲು ಸಂಸತ್ತಿನ ಅಧಿಕಾರವನ್ನು ನೀಡಿದೆ. ಅಂತಹ ಸೇವೆಗಳೆಂದರೆ ಭಾರತೀಯ ರೈಲ್ವೆ ಸೇವೆ, ಭಾರತೀಯ ಅಂಚೆ ಸೇವೆ, ಭಾರತೀಯ ವಿದೇಶಿ ಸೇವೆ ಇತ್ಯಾದಿ. ಕೇಂದ್ರ ಸೇವೆಯ ಅಧಿಕಾರಿಗಳು ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುತ್ತಾರೆ. ಇವರನ್ನು ಸಂಬಂಧಪಟ್ಟ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ ಮಾಡುತ್ತದೆ. ಈ ಕೇಂದ್ರ ಸೇವೆಗಳನ್ನು ದರ್ಜೆ 1, ದರ್ಜೆ 2, ದರ್ಜೆ 3 ಮತ್ತು ದರ್ಜೆ 4 ಎಂದು ವರ್ಗೀಸಲಾಗಿದೆ. ದರ್ಜೆ 1 ಮತ್ತು ದರ್ಜೆ 2 ಹುದ್ದೆಗಳನ್ನು ಪತ್ರಾಂಕಿತ ಹುದ್ದೆಗಳೆಂದು, ದರ್ಜೆ 3 ಮತ್ತು ದರ್ಜೆ 4 ಹುದ್ದೆಗಳನ್ನು ಪತ್ರಾಂಕಿತವಲ್ಲದ ಹುದ್ದೆಗಳೆಂದು ಕರೆಯುವರು. ಮುಂದಿನ ವಿಡಿಯೋದಲ್ಲಿ 10 ಅಂಕದ ಪ್ರಶ್ನೆಗಳ ಬಗ್ಗೆ ವಿಡಿಯೋಗಳನ್ನು ಮಾಡುತ್ತೇನೆ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಮತ್ತು ಇಷ್ಟ ಆದರೆ ಕನ್ನಡ ಮೀಡಿಯಂ ಚಾನಲ್ಗೆ ದ್ವಿತೀಯ PUC ರಾಜ್ಯಶಾಸ್ತ್ರ ಪರೀಕ್ಷೆಗೆ ಸಂಭವನೀಯ ಪ್ರಶ್ನೆಗಳನ್ನು ಉತ್ತರಗಳನ್ನು ಇಲ್ಲಿ ಕೊಡಲಾಗಿದೆ. ನಾಗರಿಕ ಸೇವಾ ವರ್ಗದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಸರ್ಕಾರಿ ನೌಕರರ ಸಮೂಹವೇ ನಾಗರಿಕ ಸೇವಾ ವರ್ಗ. ಇದು ಶಾಶ್ವತ ಕಾರ್ಯಾಂಗವಾಗಿದ್ದು ವಿಲ್ಲೋಬಿರವರು ಇದನ್ನು ಸರ್ಕಾರದ 4ನೇ ಅಂಗ ಎಂದಿದ್ದಾರೆ. ಇದರ ಪ್ರಮುಖ ಲಕ್ಷಣಗಳೆಂದರೆ ವೃತ್ತಿ ನಿರತ ವರ್ಗ, ಖಾಯಮಾಡಳಿತ, ಅನಾಮಧೇಯ ತತ್ವ,
ಕಾನೂನು ಚೌಕಟ್ಟು, ವಿಶೇಷ ತರಬೇತಿ, ಸಾರ್ವಜನಿಕ ಹೊಣೆಗಾರಿಕೆ, ಅಧಿಕಾರ ಶ್ರೇಣಿ ಪದ್ಧತಿ, ರಾಜಕೀಯ ತಾಟಸ್ಥ್ಯ, ನಿಷ್ಪಕ್ಷಪಾತತೆ, ಸೇವಾ ಮನೋಭಾವ, ಶೈಕ್ಷಣಿಕ ಅರ್ಹತೆ. ಮುಂದಿನ ಪ್ರಶ್ನೆ 11. ಮುಖ್ಯ ಕಾರ್ಯದರ್ಶಿಯ ಕಾರ್ಯದ ಬಗ್ಗೆ ಟಿಪ್ಪಣಿ ಬರೆಯಿರಿ. ಮುಖ್ಯ ಕಾರ್ಯದರ್ಶಿಯು ರಾಜ್ಯ ಸರ್ಕಾರದ ಸಚಿವಾಲಯದ ಆಡಳಿತಾತ್ಮಕ ಮುಖ್ಯಸ್ಥರಾಗಿ ಈ ಕೆಳಗಿನ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ. ಮುಖ್ಯಮಂತ್ರಿಗಳಿಗೆ ಸಲಹೆ ನೀಡುವ ಅಧಿಕಾರ, ಸಚಿವಾಲಯದ ಸಾಮಾನ್ಯ ನಿಯಂತ್ರಣ ಮತ್ತು ಮೇಲ್ವಿಚಾರಣೆ ಕಾರ್ಯ. ಅಂತಾರಾಷ್ಟ್ರೀಯ ಸಮಸ್ಯೆಗಳಿಗೆ ಸರಿಯಾದ ಪರಿಹಾರ ಕಂಡುಕೊಳ್ಳುವುದು. ಇದು ಸಂಕುಚಿತ ರಾಷ್ಟ್ರೀಯ ಭಾವನೆಗಳನ್ನು ಹೋಗಲಾಡಿಸಿ ಅಂತಾರಾಷ್ಟ್ರೀಯ ಮನೋಭಾವಗಳನ್ನು ವೃದ್ಧಿಸುತ್ತದೆ. ಇದು ಯುದ್ಧ ಮತ್ತು ಮಿಲಿಟರಿ ಕಾರ್ಯಾಚರಣೆಯನ್ನು ತಡೆಗಟ್ಟಲು ಹಾಗೂ ಮೈತ್ರಿಕೂಟಗಳ ರಚನೆಗೆ ಸಹಾಯವಾಗುತ್ತದೆ. ಇದು ಸಾಮೂಹಿಕ ಭದ್ರತೆಯ ತತ್ವಗಳು, ನಿಶಸ್ತ್ರೀಕರಣ, ವಿಶ್ವದ ಪ್ರಗತಿ ಮತ್ತು ಶಾಂತಿ ಒಪ್ಪಂದಗಳನ್ನು ಮಾಡಿಕೊಳ್ಳುವ ಉತ್ತೇಜಿಸುತ್ತದೆ. ಇದು ವಿಶ್ವ ನಾಗರಿಕತೆಗಳಲ್ಲಿ ಜಾಗತಿಕ ಭಾವನೆ, ವಿಶ್ವ ತೃಪ್ತತ್ವ ಮತ್ತು ರಾಷ್ಟ್ರೀಯ ಏಕತೆಯನ್ನು ಬೆಳೆಸುತ್ತದೆ. ಮುಂದಿನ ಪ್ರಶ್ನೆ 17. ಉದಾರೀಕರಣದ ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಆರ್ಥಿಕವಾಗಿ ಅನೇಕ ಸಂಬಂಧಗಳಿಂದ ಮುಕ್ತಗೊಳಿಸುವ ಪದ್ಧತಿಯ ಉದಾರೀಕರಣ. ಪ್ರಾಮುಖ್ಯತೆ: ಸರ್ಕಾರದ ನೀತಿಗಳಿಂದ ಮುಕ್ತಿ, ಗ್ರಾಹಕ ಸ್ನೇಹಿ, ಪೈಪೋಟಿಯನ್ನು ಉತ್ತೇಜಿಸುತ್ತದೆ, ವಿಶ್ವ ಉದ್ಯಮಿಗಳ ದರ್ಜೆಯನ್ನು ಉತ್ತೇಜಿಸುತ್ತದೆ, ಖಾಸಗಿ ಸಂಸ್ಥೆಗಳನ್ನು ಉನ್ನತೀಕರಿಸುತ್ತದೆ, ತಂತ್ರಜ್ಞಾನವನ್ನು ಉನ್ನತೀಕರಿಸುತ್ತದೆ, ಆರ್ಥಿಕ ಪ್ರಗತಿ ಸಾಧಿಸುತ್ತದೆ. ರಾಜಕೀಯ ಪರಿಣಾಮಗಳು: ಬೌದ್ಧಿಕ ಪಲಾಯನ, ಕಾರ್ಮಿಕರ ಅವಲಂಬನೆ ಕಡಿಮೆಯಾಗುತ್ತದೆ, ಪರಿಸರ ವಿಶಾಲ ಹೆಚ್ಚಾಗುತ್ತದೆ, ಕೆಲವು ವಸ್ತುಗಳ ಬೆಲೆಗಳ ನಿಯಂತ್ರಣ, ಜನಸಾಮಾನ್ಯರ ಮೇಲೆ ದುಷ್ಪರಿಣಾಮ, ಹಣಕಾಸಿನ ಅಸ್ಥಿರತೆ. ಮುಂದಿನ ಪ್ರಶ್ನೆ 15. ಕಾರ್ಮಿಕರ ಚಳವಳಿಯ ಕಾರಣಗಳಾವು. ಕೃಷಿ ಮತ್ತು ಕೈಗಾರಿಕೆಗಳಲ್ಲಿ ತಮ್ಮ ದೈಹಿಕ ಶ್ರಮದ ಮೂಲಕ ಕೆಲಸ ಮಾಡುವ ವರ್ಗವೇ ಕಾರ್ಮಿಕ ವರ್ಗ. ಈ ಕಾರ್ಮಿಕ ವರ್ಗವು ಮಾಲೀಕರಿಂದ ತಮಗಾಗುತ್ತಿರುವ ಶೋಷಣೆ, ದಬ್ಬಾಳಿಕೆ, ದೌರ್ಜನ್ಯ ಮತ್ತು ಅನ್ಯಾಯಗಳ ವಿರುದ್ಧ ನಡೆಸಿದ ಸಂಘಟಿತ ಹೋರಾಟವೇ ಕಾರ್ಮಿಕ ಚಳವಳಿ. ಈ ಚಳವಳಿಗಳ ಕಾರಣಗಳೆಂದರೆ ಕಾರ್ಮಿಕರ ಹಿತಾಸಕ್ತಿ ನಿರ್ಲಕ್ಷ್ಯ, ಉದ್ಯೋಗಿಗಳ ಕಡೆಗಣನೆ, ಸೌಲಭ್ಯಗಳಿಂದ ವಂಚನೆ, ಕಲ್ಯಾಣ ಕಾರ್ಯ. ದ್ವಿತೀಯ PUC ಪ್ರಶ್ನೋತ್ತರಗಳು. ಪರೀಕ್ಷೆಗೆ ಸಂಭವನೀಯ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಕೊಡಲಾಗಿದೆ. ನಾಗರಿಕ ಸೇವಾ ವರ್ಗದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಸರ್ಕಾರಿ ನೌಕರರ ಸಮೂಹವೇ ನಾಗರಿಕ ಸೇವಾ ವರ್ಗ. ಇದು ಶಾಶ್ವತ ಕಾರ್ಯಾಂಗವಾಗಿದ್ದು ವಿಲ್ಲೋಬಿರವರು ಇದನ್ನು ಸರ್ಕಾರದ 4ನೇ ಅಂಗ ಎಂದಿದ್ದಾರೆ. ಇದರ ಪ್ರಮುಖ ಲಕ್ಷಣಗಳೆಂದರೆ ವೃತ್ತಿನಿರತ ವರ್ಗ, ಅಧಿಕಾರ ಶ್ರೇಣಿ ಪದ್ಧತಿ, ಖಾಯಂ ಆಡಳಿತ, ರಾಜಕೀಯ ತಾಟಸ್ಥ್ಯ, ಅನಾಮಧೇಯತ್ವ, ನಿಷ್ಪಕ್ಷಪಾತತೆ, ಕಾನೂನು ಚೌಕಟ್ಟು, ಸೇವಾ ಮನೋಭಾವ, ವಿಶೇಷ ತರಬೇತಿ, ಶೈಕ್ಷಣಿಕ ಅರ್ಹತೆ, ಸಾರ್ವಜನಿಕ ಹೊಣೆಗಾರಿಕೆ. ಮುಂದಿನ ಪ್ರಶ್ನೆ: ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಾಮುಖ್ಯತೆಯನ್ನು ವಿವರಿಸಿ. ಆಧುನಿಕ ಯುಗದಲ್ಲಿ ಮಾನವ ಬಾಳಿನ ಭದ್ರತೆ, ಕಲ್ಯಾಣ ಅಷ್ಟೇ ಏಕೆ ಅವನ ಜೀವನವೂ ಕೂಡ ಅಂತಾರಾಷ್ಟ್ರೀಯ ಸ್ಥಿತಿಯನ್ನು ಅವಲಂಬಿಸಿರುವುದರಿಂದ ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಾಮುಖ್ಯತೆ ಈ ಕೆಳಗಿನಂತೆ ಹೆಚ್ಚಿದೆ. ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಿಂದ ರಾಷ್ಟ್ರಗಳ ಮೂಲ ನೀತಿ, ನಿಯಮಗಳು, ತತ್ವಗಳು, ಉದ್ದೇಶಗಳು, ಸಾಧನೆ ಮತ್ತು ವೈಫಲ್ಯಗಳ ಬಗ್ಗೆ ತಿಳಿಯಬಹುದು. ವಿನೂತನ ಯೋಜನೆ, ಗುರಿ, ಬಂಡವಾಳ, ಏಕಸ್ವಾಮ್ಯ. ರಾಜಕೀಯ ಪರಿಣಾಮಗಳು: ಸಂಪತ್ತಿನ ಕೇಂದ್ರೀಕರಣ, ಅಧಿಕ ಲಾಭ, ಸ್ಥಳೀಯ ಕೈಗಾರಿಕೆಗಳ ನಾಶ, ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆ, ಸಾರ್ವಭೌಮತ್ವಕ್ಕೆ ಧಕ್ಕೆ, ಉದ್ಯೋಗ ಭದ್ರತೆ ಇಲ್ಲ, ಸೇವಾ ಮನೋಭಾವ ಇಲ್ಲ.